ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ವಾರ್ಷಿಕ ಕ್ರೀಡಾಕೂಟ ಪ್ರತಿಭಾ ಪುರಸ್ಕಾರ ಸಾಧಕ ಪತ್ರಕರ್ತರ ಅಭಿನಂದನಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಹೆಚ್ಚುವರಿ ರಕ್ಷಣಾಧಿಕಾರಿ ಕಾರ್ಯಪ್ಪ ಚಾಲನೆ ನೀಡಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ, ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು, ವಾರ್ತಾ ಅಧಿಕಾರಿ ಭಾಗ್ಯ, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವೈದ್ಯನಾಥ್, ಸಂಘಟನೆಯ ರಾಜ್ಯ ನಿರ್ದೇಶಕ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಿವಮೊಗ್ಗ ಟ್ರಸ್ಟ್ನ ಚಂದ್ರಶೇಖರ್ ಹೊನ್ನಾಳಿ, ಪತ್ರಿಕೋದ್ಯಮದಲ್ಲಿ ಅವಕಾಶಗಳು ಹೆಚ್ಚಾಗುತ್ತಿದ್ದು, ಕೌಶಲ್ಯ ಇದ್ದವರು ಉನ್ನತ ಸ್ಥಾನ ಸಂಪಾದಿಸುತ್ತಾರೆ. ನಿರ್ಲಕ್ಷ್ಯ ಮಾಡಲು ಸಾಧ್ಯವಾಗದೇ ಇರುವ ವೃತ್ತಿ ಎಂದರೆ ಅದು ಪತ್ರಿಕೋದ್ಯಮ ಎಂದು ಹೇಳಿದರು. ಹಾಗಾಗಿ ಯಾವತ್ತೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವೃತ್ತಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಈ ಪತ್ರಿಕೋದ್ಯಮ ವೃತ್ತಿ. ದೂರದರ್ಶನದೊಂದಿಗೆ ಸೋಮಶೇಖರ್ ಕೆರೆಗೋಡು, ಒತ್ತಡದ ಬದುಕಿನಲ್ಲಿ ಪತ್ರಕರ್ತರು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಕ್ರೀಡಾಕೂಟ ವ್ಯವಸ್ಥಿತವಾಗಿ ನಡೆದಿದೆ ಎಂದರು. ಆ ಬಗ್ಗೆನೂ ಕೂಡ ಪತ್ರಕರ್ತರುಗಳಿಗೆ ಅರಿವು ಮೂಡಿಸ್ತಕ್ಕಂಥ, ಆ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ, ಕಾರ್ಯಕ್ರಮವನ್ನ, ಶಿಬಿರವನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂಲಕ ಮುಂದಿನ ದಿನಗಳಲ್ಲಿ ಆಯೋಜಿಸುತ್ತಿದೆ. ವೈದ್ಯನಾಥ್, ಒತ್ತಡದ ನಡುವೆ ಇಂತಹ ಕ್ರೀಡಾಕೂಟಗಳು ಪತ್ರಕರ್ತರಿಗೆ ಅತ್ಯಂತ ಅವಶ್ಯವಾಗಿವೆ. ಕ್ರೀಡಾಕೂಟದ ಜೊತೆಗೆ ಪತ್ರಕರ್ತರ ಆರೋಗ್ಯ ವಿಮೆ ಸಂಬಂಧ ಚಿಂತನೆ ನಡೆಸಲಾಗುತ್ತಿದೆ ಎಂದರು. ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಒಂದು ದಿನ ಆ ಕ್ರೀಡಾ ಮನೋಭಾವದಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಅವರ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಈ ಕ್ರೀಡಾಕೂಟದ ಮುಖ್ಯ ಆಶಯ ಆಗಿದೆ.